ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಬಿಜಾಪುರ ಹುಡುಗಿ. ಇವತ್ತು ಡ್ಯೂಟಿ ಅಂತ ಬರೋ ಅಷ್ಟರದಾಗ ಒಂದು ಪಾರ್ಸಲ್ ಬಂದಿತ್ತು. ಬಂದ ಕೂಡಲೇ ಫಸ್ಟ್ ಅದನ್ನೇ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಅಜಿಯೋದಿಂದ ಒಂದು ಕುರ್ತಿ ಸೆಟ್ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಫುಲ್ ಕಾಟನ್ನ 3 ಪೀಸ್ ಸೆಟ್ ಆಗಿರುತ್ತೆ. ಪ್ಯೂರ್ ಕಾಟನ್, ಕಾಲೇಜ್ ವಿಯರ್, ಆಫೀಸ್ ವಿಯರ್ಗೆ ಚೆನ್ನಾಗಿರುತ್ತೆ ಇದು ಸೆಟ್. ನಾನು ಕೂಡ ಆಫೀಸ್ ವಿಯರ್ಗೆ ಅಂತ ಹೇಳಿ ತರಿಸ್ಕೊಂಡಿದ್ದು. ಇದರಲ್ಲಿ ಎಲ್ಲ ಕಲರ್ ಮತ್ತು ಸೈಜ್ ಕೂಡ ಅವೈಲೇಬಲ್ ಇದೆ. ಕುರ್ತಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಸ್ಲೀವ್ಸ್ ಏನೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಅನಿಸುತ್ತೆ ಅದನ್ನು ಆರ್ಡ್ರ್ ಮಾಡೋವಾಗ. ಪ್ಯಾಂಟು ಪ್ಯೂರ್ ಕಾಟನ್ನ ಸ್ಟ್ರೈಟ್ ಪ್ಯಾಂಟ್ ಇತ್ತು. ಅದ್ರ ಜೊತೆ ಪೂರ್ತಿ ಪ್ಲೇನ್ ಕಾಟನ್ ದುಪ್ಪಟ್ಟ ಕೊಟ್ಟಿದ್ರು. ಬಟ್ ಕ್ವಾಲಿಟಿ ವೈಸ್ ಬಟ್ಟೆಗೆ ಹೇಳ್ಬೇಕಂತಂದ್ರೆ 10ಗೆ 10 ಔಟ್ ಆಫ್ 10 ಕೊಡೋಷ್ಟು ಕ್ವಾಲಿಟಿ ಮಾತ್ರ ಚೆನ್ನಾಗಿತ್ತು. ಫ್ರೆಶಪ್ ಆಗಿ ಕಿಚನ್ ಕಡೆ ಬಂದೆ. ಇವತ್ತು ರಾತ್ರಿ ಊಟಕ್ಕೆ ಪನ್ನೀರ್ ಗ್ರೇವಿ, ಚಪಾತಿ ಮತ್ತು ಲೆಮನ್ ರೈಸ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಮಾಡ್ಕೊತಿದ್ದೀನಿ. ಪನ್ನೀರ್ ಗ್ರೇವಿ ಮಾಡ್ಕೊಳಕ್ಕೆ ನಾನಿಲ್ಲಿ ಮೊದಲಿಗೆ ಪನ್ನೀರನ್ನ ಕ್ಯೂಬ್ ಆಗೋದ್ ರೀತಿಯಾಗಿ ಕಟ್ ಮಾಡ್ಕೊತಾ ಇಟ್ಕೊತಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ನೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು ತವಾದಲ್ಲಿ ಒಂದು ಸ್ವಲ್ಪ ಬಟ್ರ್ ಹಾಕೋತಿದ್ದೀನಿ. ಬಟ್ರ್ ಇಲ್ಲ ಅಂದರೂ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಬಟ್ರ್ ಎಲ್ಲ ಮೆಲ್ಟ್ ಆದಮೇಲೆ ನಾನಿಲ್ಲಿ ಖಾರ, ಉಪ್ಪು, ಅರಿಶಿನ ಪುಡಿ ಹಾಕಿ ಕಟ್ ಮಾಡಿರೋ ಪನ್ನೀರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಪನ್ನೀರ್ ಚೆನ್ನಾಗಿ ಫ್ರೈ ಆಗಬೇಕು, ಕಡೆ ಎಲ್ಲ ಈ ರೀತಿ ಬರಬೇಕು. ಆಮೇಲೆ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ನಾನಿಲ್ಲಿ 4 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಗ್ರೇವಿ ಎಷ್ಟು ಮಾಡ್ಕೋತೀರೋ ಅಷ್ಟು ಟೊಮೊಟೊ, ಈರುಳ್ಳಿನೇ ತೊಗೊಳ್ಳಿ. ನಾನಿಲ್ಲಿ 4 ಈರುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಮತ್ತು ಈರುಳ್ಳಿ ಫುಲ್ ಸಾಫ್ಟ್ ಆಗೋವರೆಗೂ ಫುಲ್ ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಆರಕ್ಕೆ ಹಾಗೆ ಬಿಡಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಅದ್ರ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ರುಬ್ಬಿಕೊಳ್ಳಿ. ಮತ್ತು ಆಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆ ಎರಡೂ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಎಣ್ಣೆ ಕೂಡ ಹಾಕೋಬೋದು. ಕಾದಿರೋ ಎಣ್ಣೆಗೆ ಒಂದು ಸ್ವಲ್ಪ ಖಾರ, ಅರಿಶಿನ ಪುಡಿ, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಪನ್ನೀರ್ ಮಸಾಲ ಮತ್ತು ರುಬ್ಬಿರೋ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸಿ ಒಂದು 5ರಿಂದ 10 ನಿಮಿಷ ಕುದಿಯೋಕೆ ಬಿಡಬೇಕು. ಅದನ್ನು ಅದೇ ರೀತಿ ಸೈಡಿಗೆಲ್ಲ ಎಣ್ಣೆ ಬಿಡಬೇಕು. ಆ ಥರ ಎಣ್ಣೆ ಬಿಟ್ಟಾಗ ಗಟ್ಟಿ ಮೊಸರು ಅಥವಾ ಕೆನೆ ಯಾವುದಾದ್ರೂ ಒಂದು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮನೇಲಿರೋ ಕೆನೆ ಹಾಕೋತಿದ್ದೀನಿ, ಗಟ್ಟಿ ಕೆನೆ. ಅದು ಕೂಡ್ಕೊಳ್ಳೋವರೆಗೂ ಅದನ್ನು ನಾವು ಹಾಗೆ ತಿರುಗಿಸ್ತಾ ಇರಬೇಕು. ಅದು ಕೂಡ್ಕೊಂಡ್ಮೇಲೆ ಮತ್ತೆ 5ರಿಂದ 10 ನಿಮಿಷ ಕುದಿಯಲು ಬಿಡಬೇಕು. ನಾನಿಲ್ಲಿ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಎಲ್ಲ ಪೇಸ್ಟ್ ಹಾಕೋತಿದ್ದೀನಿ. ಬೇಕಿದ್ದರೆ ಒಗ್ಗರಣೆಯಲ್ಲೇ ಹಾಕೋಬೋದು ಮೊದಲಿಗೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದನ್ನು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಕಡಿಮೆ ಆಗಿತ್ತು ಅಂಥೇಳಿ ನಾನು ಮತ್ತೆ ಉಪ್ಪು ಸೇರಿಸ್ಕೊತಿದ್ದೀನಿ. ಅದು ಕುದಿ ಬಂದಮೇಲೆ ಮೊದಲೇ ಫ್ರೈ ಮಾಡ್ಕೊಂಡಿರೋ ಪನ್ನೀರನ್ನ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಗ್ರೇವಿ ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿಯಾಗಿ ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಕಸೂರಿ ಮೆಂತೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಹಾಕಿ ಒಂದು 2ರಿಂದ 3 ನಿಮಿಷ ಬಾಯ್ಲ್ ಮಾಡ್ಕೊತೀನಿ. ಅಷ್ಟರಲ್ಲಿ ನಮ್ಮ ಪನ್ನೀರ್ ರೆಡಿ ಆಗಿತ್ತು. ಕುದ್ಮೇಲೆ ನೋಡ್ತಿರ್ಬೋದು ನೀವು ಯಾವ ರೀತಿ ಬಂದಿದೆ ಅಂಥೇಳಿ. ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಇದನ್ನು ಚಪಾತಿ, ಪೂರಿ, ಅನ್ನದ ಜೊತೆ ಕೂಡ ನಾವು ಸರ್ವ್ ಮಾಡ್ಬೋದು. ನಾನಿವತ್ತು ಇದ್ರ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಂಡಿದ್ದೆ. ನಾನಿಲ್ಲಿ ಪ್ಲೇನ್ ಚಪಾತಿ ಬದಲಿಗೆ ಖಾರ ಚಪಾತಿ ಮಾಡ್ಕೊಂಡಿದ್ದೆ. ಇದ್ರ ಜೊತೆ ಆ್ಯಕ್ಚುಲಿ ಪ್ಲೇನ್ ಚಪಾತಿನೇ ಚೆನ್ನಾಗಿರುತ್ತೆ. ಬಟ್ ನಮ್ಮ ಅಣ್ಣ ಬರ್ತಾಯಿದ್ರು, ಖಾರ ಚಪಾತಿ ಅಂದರೆ ತುಂಬ ಇಷ್ಟ, ಹೀಗಾಗಿ ನಾನು ಖಾರ ಚಪಾತಿನೇ ಮಾಡ್ಕೊಂಡಿದ್ದೆ. ಮತ್ತು ಲೆಮನ್ ರೈಸ್ ಕೂಡ ಮಾಡ್ಕೊಂಡಿದ್ದೆ. ಇದು ಇವತ್ತಿನ ನಮ್ಮ ಡಿನ್ನರ್ ಆಗಿತ್ತು. ನಾವಿಲ್ಲಿ ಚಿಲ್ಡ್ರನ್ಸ್ ಡೇ ಇರೋ ಕಾರಣ ನಮ್ಮ ತ್ರಿಷಾನ್ಗೋಸ್ಕರ ಡ್ಯೂಟಿಯಿಂದ ಬರುವಾಗ ಕೇಕ್ ತೊಗೊಂಡು ಬಂದಿದ್ದೆ. ಹೀಗಾಗಿ ಅವನಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೇವೆ. ಅಣ್ಣ ಏನೋ ಕೆಲಸ ಇದೆ ಅಂತ ಹೇಳಿ ಅರ್ಜೆಂಟಾಗಿ ಊಟ ಮಾಡ್ಕೊಂಡು ಹೋದರು. ಹೀಗಾಗಿ ನಮ್ಮ ಏರಿಯಾದಲ್ಲಿರೋ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ನಾವು ಸಿಂಪಲ್ಲಾಗಿ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಷನ್ ಮಾಡ್ಕೊಂಡೇವಿ. ನಮ್ಮ ತ್ರಿಷಾನ್ ಎಲ್ರಿಗೂ ಕೇಕ್ ತಿನ್ಸಂದ್ರೆ ತಾನೇ ಕೇಕ್ ತಿನ್ನತ್ತಿದ್ದ ಒಬ್ಬನೇ. ಹೀಗಾಗಿ ಮೊದಲಿಗೆ ನಾವಿಲ್ಲಿ ಅವನಿಗೆ ಕೇಕ್ ತಿನ್ನಿಸಿ ಸಮಾಧಾನ ಮಾಡಿದ್ದೇವೆ. ಆಮೇಲೆ ಬೇರೆದವ್ರಿಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ನಾವು ಇಷ್ಟೊತ್ತನ ಸುಮ್ಮ ಕೂತಿದ್ದೆ, ಒಂದು ದೊಡ್ಡ ವಿಷಯ. ಕೇಕ್ ಕಟ್ಟಾಯ್ತಾ, ಅವ್ನು ತಿನ್ನ ಆಯ್ತು, ಹೊರಟ್ಬಿಟ್ಟ ಅವನು. ಹೊರಗೆ ಹೋಗೋಣ ಬನ್ನಿ ಬನ್ನಿ ಅಂಥೇಳಿ ಸ್ವಲ್ಪ ತಿರು ಅಂದರೂ ಕೇಳದೆ ತಾನಷ್ಟಕ್ಕೆ ತಾನೇ ಹೊರಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನೈಟ್ ತುಂಬ ಟೈಮ್ ಆಗಿತ್ತು.
ಹೀಗಾಗಿ ಅವನಿಗೆ ವಾಕ್ ಕರ್ಕೊಂಡು ಬಂದೆ. ಇದು ವಾಕ್ ಸ್ಪೆಷಲಿ ಫಾರ್ ನಮ್ಮ ತ್ರಿಷಾನ್ಗೋಸ್ಕರ. ಯಾಕಂದರೆ ಅವನಿಗೆ ನೈಟ್ ನಿದ್ದೆ ಬಂದಿರಲಿಲ್ಲ, ಹೀಗಾಗಿ ಹೊರಗೆ ಕರ್ಕೊಂಡು ಬಂದಿದ್ದ. ಹೊರಗೆ ಹೋಗೋಣ ಅಂತ ಹೇಳಿ ಹಠ ಮಾಡತ್ತಿದ್ದ. ಟೈಮ್ ನೋಡಿದ್ರೆ 10 o'clock ಆಗಿತ್ತು. ಮುಗಿಸ್ಕೊಂಡೋಗಿ ನಾವು ಮಲ್ಕೊಂಡೇವಿ.